ಮಾರಕಾಸ್ತ್ರಗಳಿಂದ ಕೊಚ್ಚಿ ಕಲಬುರಗಿಯಲ್ಲಿ ಬರ್ಬರ ಹತ್ಯೆ. ನಗರದ ಪಿಎನ್ಟಿ ಕಾಲೋನಿ ಬಳಿ ಘಟನೆ. ತಡರಾತ್ರಿ ದುಷ್ಕರ್ಮಿಗಳಿಂದ ಹತ್ಯೆ. 45 ವರ್ಷದ ಅನಿಲ್ ರಾಥೋಡ್ ಹತ್ಯೆಯಾದ ವ್ಯಕ್ತಿ. ಫೈನಾನ್ಸ್ ನಡೆಸಿಕೊಂಡು ರಿಯಲ್ ಎಸ್ಟೇಟ್ ಉದ್ಯಮ ಮಾಡ್ತಾ ಇದ್ದ ಅನಿಲ್ ರಾಥೋಡ್ ಮಾಜಿ ಸಚಿವ ರೇವು ನಾಯಕ್ ಬೆಳಮಗಿ ಸಂಬಂಧಿ. ಅನಿಲ್ ರಾಥೋಡ್ ವೆಂಕಟೇಶ್ವರ ಕಾಂಪ್ಲೆಕ್ಸ್ನಲ್ಲಿದ್ದ ಅನಿಲ್ ಕಚೇರಿಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಭೀಕರ ಹತ್ಯೆ ಮಾಡಿರುವ ದುಷ್ಕರ್ಮಿಗಳು ಆಟೋದಲ್ಲಿ ಬಂದು ಕೊಲೆ ಮಾಡಿ ಎಸ್ಕೇಪ್ ಆದ ಹಂತಕರ ಗ್ಯಾಂಗ್. ಸ್ಟೇಷನ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಸ್ಥಳಕ್ಕೆ ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, ಪ್ರಜಾಭವನ್ ಟಿವಿ, ಕಲಬುರಗಿ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್, ಎನ್ಕೆಎಸ್ ಟಿವಿ 4 ಕಲಬುರಗಿ. ವ್ಯಾಪ್ತಿಯಲ್ಲಿ ಒಂದು ಕೊಲೆ ಪ್ರಕರಣ ವರದಿಯಾಗಿದೆ. ಅದರಲ್ಲಿ ಮೃತರಾದ ಹೆಸರು ಅನಿಲ್ ರಾಥೋಡ್ ಅಂತ, ಸುಮಾರು 45 ಅವರು ವಿವಾಹಿತರಾಗಿದ್ದಾರೆ. ಮತ್ತು ನಮಗೆ ಬಂದ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒಂದು ಖಾಸಗಿ ಫೈನಾನ್ಸ್ ಅನ್ನು ಮಾಡ್ತಾ ಇದ್ದಾರೆ ಮತ್ತು ವಕೀಲರು ಕೂಡ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕೆಲವು ನಮಗೆ ಪ್ರಾಥಮಿಕ ಮಾಹಿತಿ ಸಿಗುತ್ತೆ. ಅದರ ಪ್ರಕಾರ ಅವರಿಗೆ ಪರಿಚಯ ಇರೋರು 3 ದಿನ ಬಂದು ಮಾಡಲಾಗಿದೆ. ಈಗ ಅದರ ಬಗ್ಗೆ ಈಗಾಗಲೇ ನಾವು 3 ವಿಶೇಷ ತಂಡಗಳನ್ನು ಮಾಡಿದ್ದೀವಿ. ಎಸಿಪಿಗಳಲ್ಲಿ ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸ್ತೀವಿ ಮತ್ತು ಈ ಘಟನೆಗೆ ಏನ್ ಕಾರಣ, ಏನ್ ಕೆಲಸ ಮಾಡ್ತಿದ್ದೀರಿ ಸರ್? ಅಡ್ವೊಕೇಟ್ ಆದ್ಮೇಲೆ ಏನೋ ಪ್ರೈವೇಟ್ ಫೈನಾನ್ಸ್ ಮಾಡ್ತಾ ಇದ್ವಿ ಅಂತ ಇದೆ. ಮತ್ತು ಇದೇ ಸ್ಟೇಷನ್ ಬಜಾರ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಅವರು ವಾಸವಾಗಿದ್ದಾರೆ. ಮತ್ತು ಅಪರಾಧ ಹಿನ್ನೆಲೆಯಿಂದ ನಾವು ಕೊಲೆ ಆಗ್ತದೆ. ಯಾವುದೋ ಅಪರಾಧ ಹಿನ್ನೆಲೆ ಇಲ್ಲ ಮತ್ತು ಯಾವುದೋ ಇವ್ರ ಮೇಲೆ ದೂರ ಆಗಲಿ, ಇವರಿಂದ ದೂರ ಆಗಲಿ ಯಾವುದೇ ಸ್ಟೇಷನ್ ಹಣದ ವಿಚಾರವಾಗಿ ಎಲ್ಲರಿಗೂ ಏನಾದ್ರು ಕಂಪ್ಲೇಂಟ್ ಇಲ್ಲ ಇಲ್ಲಿವರೆಗೆ ಯಾವುದೇ ಆಗಿಲ್ಲ. ಅದ್ರ ಬಗ್ಗೆ ಕೇಳಿದ್ದೀವಿ. ಹಣಕಾಸಿನ ವಿಚಾರಕ್ಕೆ ಯಾವುದೇ ಬೇರೆ ಆಗಿಲ್ಲ. ಮತ್ತು ಈಗ ಇಮಿಡಿಯೇಟ್ ರೀಸನ್ ಏನು ಕೊಲೆ ಮಾಡಲಿಕ್ಕೆ ಆರೋಪಿಗಳಿಗೆ ಯಾವುದೇ ನಾವು ವಿಶೇಷ ತಂಡಗಳನ್ನು ಮಾಡಿದ್ವಿ. ಆದಷ್ಟು ಬೇಗ ಆರೋಪಿಗಳನ್ನ ವಶಪಡಿಸಿಕೊಳ್ತೀವಿ ಮತ್ತು ಕೊಲೆಗೆ ಇಮಿಡಿಯೇಟ್ ರೀಸನ್ ಏನಂತ ಹರಿತವಾದ ಆಯುಧಗಳಿಂದ ಕೆಲವು ನಮಗೆ ವೈಜ್ಞಾನಿಕ ಸಾಕ್ಷಿಗಳು ಬರ್ತಿದೆ. ಅದರ ಮೇರೆಗೆ ನಾವು ಪ್ರಾಥಮಿಕವಾಗಿ ನೋಡಿದ ಪ್ರಕಾರ 3 ಜನ ಅವರಿಗೆ ಪರಿಚಯ ಇರುವ ಆರೋಪಿಗಳು ಬಂದು ಹಲ್ಲೆ ಮಾಡಿದ್ದಾರೆ. ಆದ್ರೂ ಕೂಡ ಅವರಿಗೆ ಬೇರೆ ಯಾರಾದರೂ ಸಹಕಾರ ನೀಡಿದ್ದಾರೆ ಅಥವಾ ಬೇರೆ ಯಾರು ಉದ್ದೇಶ ಇದ್ದಾರೆ ನಾವು ಕಂಡು ಈ ಹಂತದಲ್ಲಿ ಯಾವ ರೀತಿ ಮಾಡ್ತೀವಿ. ಆರೋಪಿಗಳ ಒಂದು ಬಂಧನದ ನಂತರ ಅವರ ಒಂದು ವಿಸ್ತೃತವಾದ ವಿಚಾರಣೆ ಏನೇನು ಕಾರಣ ಇದೆ ಮತ್ತು ಇವರಿಗೆ ಆರೋಪಿಗಳಿಗೆ ಮತ್ತು ಏನು ಮುಖರಾಗಿದ್ದಾರೆ ಅವರಿಗೂ ಕೂಡ ಏನಾದರೂ ಇತ್ತೀಚೆಗೆ ಏನಾದರೂ ಭಿನ್ನಾಭಿಪ್ರಾಯ ಅಥವಾ ಜಗಳ ಆಗಿತ್ತ, ಹಣಕಾಸಿನ ವಿಚಾರ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆ ಮಾಡಿ ಆದಷ್ಟು ಬೇಗ ಆರೋಪಿಗಳನ್ನ ಇದೆ. ನಾವು ಆಫೀಸ್ ಅವ್ರ ಕಚೇರಿ ತರ ಕಾಣಿಸ್ತಾರೆ. ಘಟನೆ ಆದಾಗ ಒಳ್ಳೆ ಗೊತ್ತಿದ್ದೆ ಪ್ಲಾನ್ ಮಾಡಿ ಕೆಲವು ಇದ್ರ ಪ್ರಕಾರ ನಮಗೆ ಅವ್ರ ಪರಿಚಯ ಅವರೇ ಮಾಡಿದಾರೆ. ಬಟ್ ಏನೇ ವಿಲ್ ಇನ್ವೆಸ್ಟಿಗೇಟಿಂಗ್